ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಇವನ್ ಕವಿತಾ. ಇವತ್ತಿನ ವ್ಲಾಗ್ ಏನಂತ ಹೇಳೋಕ್ಕಿಂತ ಮುಂಚೆ ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಓಕೆನಾ? ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನನಗೂ ಮುಂದೆ ವೀಡಿಯೋ ಮಾಡಲಿಕ್ಕೆಲ್ಲ ತುಂಬ ಖುಷಿಯಾಗುತ್ತೆ. ಖುಷಿಯಿಂದ ವೀಡಿಯೋನು ಮಾಡ್ತಾಯಿರ್ತೀನಿ. ಮತ್ತು ಫ್ರೆಂಡ್ಸ್, ಇವತ್ತು ಒಂದು ಸಣ್ಣ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ನಿಮಗೆ ಮೊದಲೇ ತೋರಿಸ್ಬಿಡ್ತೀನಿ ಆಯಿತಾ? ಹೇಳೋಕ್ಕಿಂತ ಮೊದಲೇ ತೋರಿಸಿದ್ರೆ ಒಳ್ಳೇದಲ್ವ ಏನಂತ. ಮತ್ತೆ ಬೇಕಾದರೆ ಸ್ಟೋರಿ ಹೇಳ್ಕೊಂಡು ಕೂತ್ಕೊಂಡಿರ್ಬೋದು. ನೋಡಿ, ಈ ಹಣ್ಣಿಗೆ ನಿಮ್ಮ ಸೈಡಲ್ಲಿ ನಿಮ್ಮ ಕಡೆ ಏನು ಹೇಳ್ತಾರಂತ ಹೇಳಿ, ಓಕೆನಾ? ನಮ್ಮ ಕಡೆ ಇದನ್ನು ಜಾಮೂನ್ ಹಣ್ಣು ಅಂತ ಹೇಳ್ತಾರೆ. ಇದು ನನಗೆ ತುಂಬ ಇಷ್ಟ. ಮೊನ್ನೆ ಹಾಗೆಯೇ ನಾನು ಹೊರಗಡೆ ಅಂತ ಹೋಗಿದ್ದಾಗ ಈ ಬೇರೆಯವ್ರ ಮನೇಲಿ, ಈಗ ಮೇನ್ ರೋಡ್ ಕಡೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗ್ಬೇಕಾದ್ರೆ ಬೇರೆಯವ್ರ ಮನೇಲಿ ಕಾಂಪೌಂಡ್ ಹತ್ರನೇ ಆಗಿತ್ತು. ಫುಲ್ಲೇ ಇದೆ ಈ ಥರ. ನೋಡಿ, ಹಿಂಗೆ ರೆಡ್ ಕಲರಾಗಿ ಕಾಣಿಸ್ತಾ ಇತ್ತು. ಇದ್ದಷ್ಟು ರೆಡ್ ಆಗಿಲ್ಲ, ರೆಡ್ ಕಲರ್ ಆಗಿ ಕಾಣಿಸ್ತಾ ಇತ್ತು. ನನಗೆ ತಿನ್ನಬೇಕು ಅಂತ ಆಸೆ ಇತ್ತು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಹೇಳ್ದೆ, ನೋಡು ಹಣ್ಣು ಎಷ್ಟು ಆಗಿದೆ ಅಲ್ವಾ, ನನಗೂ ತಿನ್ನಬೇಕಂತ ಆಸೆ ಆಗುತ್ತೆ. ತುಂಬ ಟೈಮ್ ಆಯಿತು ಇದೆಲ್ಲ ತಿನ್ನೋದೆ, ನನಗೆ ಸಿಕ್ಕೇ ಇಲ್ಲ ಈ ಹಣ್ಣು. ಸೊ ನಿಮ್ಮ ಅಕ್ಕನ ಮನೇಲೋ ಇಲ್ಲ ಅಣ್ಣನ ಮನೇಲಿ ಇದ್ದರೆ ತಗೊಬಂದು ಕೊಡು, ನನಗೆ ತುಂಬ ಇಷ್ಟ ಅಂತ ಹೇಳಿದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಇಲ್ಲಿ ನಮ್ಮ ಅಣ್ಣನ ಮನೇಲಿ ಅವ್ರು ಯಾರ ಮನೇಲಿ ಇಲ್ಲ ಅಂತ ಹೇಳಿದ್ರು. ಮತ್ತೇನು ಮಾಡೋದು? ಮತ್ತು ನಾನು ಹೇಳಿದೆ, ನಾವು ಮೊದಲಿದ್ದು ಸಣ್ಣ ಇದ್ದಾಗ ನಾವು ತಿಂದಿರೋದು, ತುಂಬ ಟೈಮ್ ಆಯಿತು ತಿನ್ನೋದೆ. ಈಗ ಅದು ನೋಡಬೇಕಾದ್ರೆ ಈಗ ತಿನ್ನಬೇಕಂತ ಆಸೆ ಆಗುತ್ತೆ. ಅದೇ ನಮ್ಮ ಮೊದಲು ನಾನು ಸಣ್ಣವಳಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿದ್ರೂ ಸಹ ತಿನ್ನೋಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಇವಾಗ ನೋಡಿ, ನನಗೆ ತಿನ್ನೋಕ್ಕೆ ಸಿಗಲ್ಲ, ಈಗ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ಮತ್ತು ನಮ್ಮ ಹಸ್ಬೆಂಡು ಹೇಳಿದ್ರು ಯಾರ ಮನೇಲಿ ಇಲ್ಲಲ್ಲ ಅಂತ. ಮತ್ತು ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ಅಲ್ಲಿಂದ ಶನಿವಾರ ದಿವಸ ಅವ್ರ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ರು, ಮನೆಗೆ ಬಂದು ಹೋಗು, ತುಂಬ ಟೈಮ್ ಆಯ್ತಲ್ವಾ, ಹಾಗೆಯೇ ಒಂದಿನ ಬಾ ನಮ್ಮ ಮನೆಗೆ ಅಂತ ಏನೂ ಕರೆದ್ರು ನಮ್ಮ ಹಸ್ಬೆಂಡ್ನ. ಆವಾಗ ನಮ್ಮ ಹಸ್ಬೆಂಡು ಹೋದರು. ಯಾವಾಗ ಹೋಗಿದ್ದೆ ಅಂತ ಹೇಳಿದ್ರೆ, ಶನಿವಾರ ಅವ್ರು ಕಾಲ್ ಮಾಡಿದ್ರಲ್ವ, ಭಾನುವಾರ ದಿವಸ ಹೋದರು. ಭಾನುವಾರ ದಿವಸ ಹೋಗಿ ಅಲ್ಲಿಂದ ನಮ್ಮ ಹಸ್ಬೆಂಡ್ ಅವ್ರ ಮನೆಗೆ ಹೋಗಿದ ತಕ್ಷಣ ಇದೇ ಹಣ್ಣು ನೋಡಿದ್ರಿ, ಜಾಮೂನ್ ಹಣ್ಣನ್ನು ನೋಡಿದ್ರು, ಓಕೆನಾ? ಆವಾಗ ಇವ್ರಿಗೆ ಸಡನ್ ಯೋಚನೆ ಆಯಿತು. ಯಾಕಂತ ಹೇಳಿದ್ರೆ ಮೊದಲು ನಾವು ಹಂಗೇನೆ ಟೌನಿಗೆ ಹೋದಾಗ ನಾನು ಹೇಳ್ದಲ್ಲ ತಿನ್ನೋಕೆ ಆಸಾಗಿದೆ ಅಂತ. ಆವಾಗ ಅವರ ಫ್ರೆಂಡ್ಗೆ ಹೇಳಿದ್ರು, ನೋಡು ನಮ್ಮ ಮಿಸ್ಸಸ್ಸಿಗೆ ಇದು ತುಂಬ ಇಷ್ಟ, ಸ್ವಲ್ಪ ಕುಯ್ಕೊಂಡು ಹೋಗ್ಲಾ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರಂತೆ, ಇಲ್ಲಿ ನಮ್ಮ ಮನೇಲಿ ಯಾರೂ ಇದು ತಿನ್ನಲ್ಲ, ಮೊದಲು ಆದಾಗ ಎಲ್ಲರೂ ಇಷ್ಟಪಟ್ಟು ತಿಂದರು, ಈಗ ಹಳೆದಾಗ್ತಾ ಬಂದಾಗ ಯಾರು ತಿಂತೇ ಇಲ್ಲ. ನಿನ್ನ ಹೆಂಡತಿಗೆ ತಾನೇ ತಗೊಂಡು ಹೋಗು, ಬೇಕಂದರೆ ಅದರಲ್ಲಿರೋದನ್ನೆಲ್ಲ ಬೇಕಾದ್ರೆ ಕುಯ್ಕೊಂಡು ತಗೊಂಡು ಹೋಗು, ಮರ ಒಂದು ಇಲ್ಲಿ ಇಟ್ಬಿಟ್ಟು ಮತ್ತೆ ಮಿಕ್ಕಿದೆಲ್ಲ ತಗೊಂಡು ಹೋಗು ಅಂತ ಹೇಳಿದ್ರು. ಮತ್ತು ಇವರು ನನಗೆ ತಿನ್ನೋ ಎಷ್ಟು ಸ್ವಲ್ಪ ತಗೊಬರ್ತಾರೆ ಅಂತ ಯೋಚನೆ ಮಾಡಿದೆ. ಇವರು ನೋಡಬೇಕು, ಅವ್ರಿಗೆ ಎಷ್ಟು ಅಂತಂದ್ರು ಎಷ್ಟು ತಗೊಬಂದರು. ಒಂದು ದೊಡ್ಡ ಬ್ಯಾಗ್ ಇತ್ತು, ಆ ಬ್ಯಾಗಲ್ಲಿ ಎಷ್ಟು ಫುಲ್ಲು ತಗೊಂಡು ಬಂದರು. ಬಂದಿದ್ದ ತಕ್ಷಣ ಇವರು ನನಗೆ ಕಾಲ್ ಮಾಡಿ ಇವರು ಹೇಳಿದ್ರು, ನಿನಗೆ ಇಷ್ಟ ಆಗಿರೋದು ಏನೋ ತಗೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನನಗೆ ಇಷ್ಟ ಆಗಿರೋದು ಏನಪ್ಪ ಅಂತ ಮೊನ್ನೆ ನೀನು ಹೇಳ್ದೆಲ್ಲ, ಮೊನ್ನೆ ನಾನು ಹೇಳಿದೆ, ನನಗೆ ಯೋಚನೆ ಇಲ್ಲ ಏನಾಗಿರ್ಬೋದು, ಅಮ್ಮ ನನಗೆ ಗೊತ್ತಿಲ್ಲ, ಈಗ ತಗೊಬರ್ತೀನಿ ನೋಡು ಅಂತ ಹೇಳಿದ್ರು. ಅಲ್ಲಿಂದ ನಾನು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಬ್ಯಾಗ್ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೆ. ಬಂದಂಗೆ ಡೋರ್ ಓಪನ್ ಮಾಡಿ ಅವ್ರ ಕೈಯಲ್ಲಿ ನೋಡಬೇಕಂದ್ರೆ ಇದೆಲ್ಲ ಇಷ್ಟು ಇತ್ತು. ಇದೆಲ್ಲ ನೋಡಬೇಕು, ನನಗಾಗಲೇ ತಿನ್ನಬೇಕು ಅಂತ ಅನಿಸ್ತು. ಹೋಗಿ ಚಾಕು ತೊಗೊಂಡು ಬಂದೆ, ಕಟ್ ಮಾಡಿ ಒಂದೆರಡು ತಿಂದಮೇಲೆ ಮತ್ತೆ ಯೋಚನೆ ಮಾಡಿದೆ, ನಾನು ಇದ್ರದ್ದೊಂದು ವ್ಲಾಗ್ ಮಾಡೋಣ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಇವತ್ತು ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇದೇನು ಗೊತ್ತಾ, ಅದಕ್ಕೆ ಇದು ಹೇಳೋಕ್ಕಿಂತ ಮುಂಚೆ ನಾನು ಹಿಂದೆ ಹೇಳ್ಬಿಡ್ತೀನಿ. ಮತ್ತೆ ತಗೊಂಬಂದ್ರು. ನಾನು ಮತ್ತು ಹಸ್ಬೆಂಡಿಗೆ ಹೇಳಿದೆ, ನನಗೆ ಆಸೆಗೆ ಈಗ ಆಸೆ ಆಗಿದ್ದಕ್ಕೆ ನನಗೆ ಎಷ್ಟು ತಿನ್ಬೇಕು ಅಷ್ಟು ತಗೊಬಂದು ಕೊಟ್ಟಿದ್ರೆ ಸಾಕ್ತಿದ್ವಿ, ಏನು ಇಷ್ಟು ತಗೊಬಂದಿದ್ಯಾ ಅಂತ ಹೇಳಿದೆ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮತ್ತು ಅಕ್ಕನಿಗೆ ಅಣ್ಣನಿಗೆಲ್ಲ, ಅಕ್ಕನ ಮನೆಗೆ ಅಣ್ಣನ ಮನೆಗೆ ತಗೊಂಡು ಹೋಗೋಣ, ಸ್ವಲ್ಪ ಅಲ್ಲಿ ಮಕ್ಕಳಿದ್ದಾರೆಲ್ಲ ತಿನ್ನಲಿ ಅಂತ. ಹಾಗೆ ನಮ್ಮ ಮನೆ ಹತ್ರದಲ್ಲಿ ಒಂದು ಆಂಟಿ ಇದ್ದಾರೆ, 2 ಆಂಟಿ ಇದ್ದಾರೆ. ಅವರಿಗೆ ಸ್ವಲ್ಪ, ಮತ್ತು ಇನ್ನೊಂದು ಆಂಟಿ ಇದ್ದಾರೆ, ಅವರಿಗೆ ಸ್ವಲ್ಪ, ಮತ್ತು ಅವ್ರದ್ದು ಅಕ್ಕನಿಗೆಲ್ಲ ಮತ್ತು ಅವ್ರ ಅಣ್ಣನಿಗೆಲ್ಲ ಅವರಿಗೆಲ್ಲ ಸ್ವಲ್ಪ ಕೊಟ್ಟು, ಮತ್ತು ನನಗಿರೋದಂತ ನಾನು ನೋಡಿ ಇಷ್ಟು ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಮತ್ತು ಹಾಗೆಯೇ ಒಂದು ವ್ಲಾಗ್ ಮಾಡೋಣ. ನಮ್ಮ ಹಸ್ಬೆಂಡ್ ಹೇಳಿದ್ರು, ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಲ್ವಾ ಅಂತ. ಜಸ್ಟ್ ಹಂಗೆ ತಮಾಷೆಗೆ ಹೇಳಿದ್ರು. ನನಗೆ ಆವಾಗ ಯೋಚನೆ ಮಾಡಿದೆ, ಕರೆಕ್ಟ್ ಅಲ್ವಾ, ಒಂದು ವ್ಲಾಗ್ ಮಾಡ್ಬೋದಲ್ವ ಇದರಲ್ಲಿ ಅಂತ ಯೋಚನೆ ಮಾಡಿ
ಇವತ್ತು ನಾನು ಇದ್ರ ಬಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಏನು ಗೊತ್ತಾ, ಇದೆಲ್ಲ ನಾವು ಸಣ್ಣ ಇದ್ದಾಗ ತಿಂದಿದ್ದು. ಅದು ಅವಾಗ ಹತ್ರದಲ್ಲಿ ಇದ್ರೂ ಯಾರು ತಿಂತಾರಪ್ಪ ಅಂತ ಹೇಳ್ಬಿಟ್ಟು ಹಂಗನೆ ಬಿಡ್ತಾ ಇದ್ದೆ. ಇವಾಗ ಈ ಹಣ್ಣೆಲ್ಲ ಸಿಗೋದೇ ಸ್ವಲ್ಪ ಕಡಿಮೆ ಆಯಿತಾ. ನನಗೆ ಸಿಕ್ಕೇ ಇಲ್ಲ. ಇವಾಗ ನನಗೆ ಇದು ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅದೇ ನಮ್ಮ ಮನೆ ಹತ್ರದಲ್ಲೇ, ನಮ್ಮ ಮನೇಲೇ ಇಂಥ ಹಣ್ಣಿನ ಮರ ಇದ್ದಿದ್ರೆ ಉಂಟಲ್ವ, ಈ ಜಾಮೂನು ಹಣ್ಣಿನ ಮರ ಇದ್ದರೆ ನನಗೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಹಾಗೆ ನನಗೆ ಮೊನ್ನೆ ತಿನ್ಬೇಕಂತ ಆಯ್ತು, ನಮ್ಮ ಹಸ್ಬೆಂಡ್ ತಗೊಬಂದು ಕೊಟ್ಟರು ಆಯಿತಾ. ಇವಾಗ ಒಂದನ್ನು ಕಟ್ ಮಾಡಿ ಟೇಸ್ಟು ನೋಡುವ ಹೇಗೆ ಅಂತ, ಓಕೆನಾ. ಮತ್ತು ಇದು ಕಟ್ ಮಾಡಿ ತಿನ್ಬೇಕಾಯ್ತಾ. ನೋಡಿ ಮೊದಲು ಒಂದು ತೆಗ್ದಾಗೇ ನೋಡಿ ಹಾಳಾಗಿದೆ ನೋಡಿ, ಒಂಥರ ಬ್ಲ್ಯಾಕ್ ಕಲರ್ ಆಗಿ ಕಾಣಿಸ್ತಾ ಇದೆಯಾ ನೋಡಿ, ಇದು ಹಾಳಾಗಿದೆ. ಬೇರೆ ನೆಕ್ಸ್ಟ್ ಇನ್ನೊಂದು ಕಟ್ ಮಾಡಿ ನೋಡುವ. ನಮಗೆ ಇದು ನೋಡುವಲ್ವಾ, ಮೊನ್ನೆ ನಾನು ಕಟ್ ಮಾಡಿ ತಿಂದು ಒಳ್ಳೆ ಸ್ವೀಟ್. ಇದು ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ. ಆಗಲೇ ನಾನು ಕಟ್ ಮಾಡಿದ್ದು, ಮೊದಲು ನಾನು ಆಗಲೇ ಕಟ್ ಮಾಡಿದ್ದು, ತೋರಿಸ್ತೀನಿ ನೋಡಿ ಹೆಂಗಿತ್ತು ಅಂತ. ನೋಡಿ ಸ್ವಲ್ಪ ಹಾಳಾಗಿತ್ತು, ಇದು ಚೆನ್ನಾಗಿದೆ ಆಯಿತಾ. ಮೊನ್ನೆ ನಾನು ಮೊದಲು ಕಟ್ ಮಾಡಿ ತಿಂದಾಗ ಒಳ್ಳೆ ಟೇಸ್ಟ್ ಇತ್ತು. ಮತ್ತು ನಾನು ಹಂಗೇ ತಿಂದಿದ್ದು ಅಂತ. ಮತ್ತು ಹಸ್ಬೆಂಡ್ ಹೇಳಿದ್ರು ಅದರೊಳಗೆ ಹಾಳಾಗಿರುತ್ತೆ, ಹಂಗೆ ಚಾಕಲಿ ಕಟ್ ಮಾಡಿ ತಿನ್ನು ಅಂತ. ಇಲ್ಲಾಂದರೆ ಹಿಂಗೇನೆ ಫುಲ್ ಹಿಂಗೆ ವಾಶ್ ಮಾಡಿಬಿಟ್ಟು ಹಂಗೇ ಕಚ್ಚಿ ತಿಂತಾ ಇದ್ದೆ ನಾನು. ಒಳ್ಳೆ ಟೇಸ್ಟ್ ಇದೆ ಆಯಿತಾ. ಮತ್ತು ನಮ್ಮ ಸೈಡಲ್ಲಿ ಇದನ್ನು ಜಾಮೂನು ಹಣ್ಣು ಅಂತ ಹೇಳ್ತಾರೆ. ನಿಮ್ಮ ಸೈಡಲ್ಲಿ ಒಂದು ಕಡೆ ಏನು ಹೇಳ್ತಾರೆ ಈ ಹಣ್ಣಿನ ಹೆಸರು ಕಮೆಂಟ್ ಮಾಡಿ, ಓಕೆನಾ. ತುಂಬ ಒಳ್ಳೆ ಟೇಸ್ಟು. ಮತ್ತು ನೋಡಿ ಇದೊಂದು ಸಣ್ಣದು, ಮೊನ್ನೆ ತಿಂದೆ. ಸ್ವೀಟ್ ಅಷ್ಟಿಲ್ಲ, ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಎರಡು ಮಿಕ್ಸ್ ಆಗಿದೆ. ಅಂದರೆ ಇದು ಫುಲ್ ಹಣ್ಣಾಗಿಲ್ಲ. ಇಲ್ಲಿ ಬೇರೆ ಕಲರು, ಇಲ್ಲಿ ಬೇರೆ ಕಲರ್, ಇಲ್ಲಿ ಬೇರೆ ಕಲರ್. ಇದು ನೋಡಿ, ಅದು ಸ್ವಲ್ಪ ಸ್ವೀಟ್ ಮತ್ತು ಹುಳಿ ಇದೆ. ಇದು ಮಾತ್ರ ಫುಲ್ ಸ್ವೀಟ್ ಆಗಿದೆ, ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ. ತುಂಬ ಇಷ್ಟ ಆಯಿತು. ಮತ್ತು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸ್ವಲ್ಪ, ನಾನು ಸ್ವಲ್ಪ ಜಾಸ್ತಿನೇ ತಿಂದೆ, ನಮ್ಮ ಹಸ್ಬೆಂಡೇ ತಿಂದಿಲ್ಲ ಅವರು. ಹಾಗೆಯೇ ಅವ್ರ ಫ್ರೆಂಡ್ ಮನೇಲಿ ಇನ್ನೊಂದು ಹಣ್ಣು ತಗೊಬಂದ್ಕೊಟ್ರು ಆಯಿತಾ. ಅಂದರೆ ಆ ಹಣ್ಣಿನ ಹೆಸರು ಏನಂತ ನನಗೆ ಗೊತ್ತಿಲ್ಲ, ತಿಂದಿದ್ದೀನಿ ಅಂದರೆ ಹೆಸರು ಗೊತ್ತಿಲ್ಲ ಅಂತಷ್ಟೇ. ನೋಡಿ, ನಿಮಗೆ ಎಲ್ಲಿಯಾದರೆ ಈ ಹಣ್ಣಿನ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ. ನೋಡಿ ಇದು ಅಷ್ಟೇ, ಸ್ವೀಟ್ ಅಂದರೆ ಸ್ವೀಟು, ತುಂಬ ಸ್ವೀಟ್ ಇದೆ. ಮತ್ತು ಇದ್ರೊಳಗೆ ಒಂದು ಬೀಜ ಇದೆ. ಅದು ತುಂಬ ದಪ್ಪ ಬೀಜ ಏನಲ್ಲ, ಇಷ್ಟೇ ಸಣ್ಣ ಬೀಜ. ಇದು ಸ್ಕಿನ್ ಸೇರಿಸಿ ತಿನ್ಬೋದು, ಒಳ್ಳೆ ಟೇಸ್ಟ್ ಇದೆ. ಮೊನ್ನೆ ಒಂದು ತಿಂದೆ, ತುಂಬ ಟೇಸ್ಟ್ ಇದೆ. ಹಾಗೆ ಒಂದು ಸಣ್ಣದ್ದು ನೋಡಿ ಕಟ್ ಮಾಡಿ ತೋರಿಸ್ತೀನಿ. ಹೀಗೆ ಅಂತ ಕಟ್ ಮಾಡಿ ತೋರಿಸಿದ್ರೆ ನಿಮಗೂ ಗೊತ್ತಾಗ್ಬೋದಲ್ವ, ಮತ್ತು ಇದ್ರ ಹೆಸರು ಹೇಳ್ಬೋದಲ್ಲ ನಿಮಗೆ. ನೋಡಿ ನೋಡಿ, ಇದು ಸಣ್ಣ ಬೀಜ ಕಾಣಿಸ್ತಾ ಇದೆಯಾ, ಇಲ್ಲಿ ಕಾಣಿಸ್ತಾ ಇದೆಯಾ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವ. ಇದು ಬೀಜ, ಸಣ್ಣ ಬೀಜ. ಇದು ಫುಲ್ ಇಷ್ಟು, ಇದು ತುಂಬ ಟೇಸ್ಟ್ ಇದೆ ಆಯಿತಾ. ನಮಗೆ ಏನು ಹೇಳ್ತಾರೆ, ಸಕ್ಕರೆ ಈಗ ನೋಡಿ ಸ್ವಲ್ಪ ಹುಳಿ ಇದ್ರೆಲ್ಲ ನಾವು ಸಕ್ಕರೆ ಸೇರಿಸ್ಕೊಂಡ್ರೆಲ್ಲ ತಿಂತೀವಲ್ಲ, ಇದಕ್ಕೆಲ್ಲ ಸಕ್ಕರೆ ಬೇಕಂತಲೇ ಇಲ್ಲ. ತುಂಬ ಟೇಸ್ಟ್ ಆಗಿದೆ, ತುಂಬ ಅಂದರೆ ತುಂಬ, ಅಷ್ಟೊಂದು ಸ್ವೀಟ್ ಇದೆ ಇದು. ಇದು ತಿಂದು ಸ್ವಲ್ಪ ನೀರು ಕುಟ್ರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನನಗೆ ಇದ್ರ ಹೆಸರು ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಹೆಸರು ಇರುತ್ತೆ.
ಸೊ ಎಲ್ಲರೂ ಕಮೆಂಟ್ ಮಾಡಿ, ಓಕೆ, ಗೊತ್ತಿರೋರು. ಆಗ ಮತ್ತು ಇದ್ರ ಹೆಸರು ಅಷ್ಟೇ, ನಮ್ಮ ಕಡೆ ಜಾಮೂನ್ ಹಣ್ಣು ಅಂತ ಹೇಳಿದ್ದಾರೆ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹೆಸರು ಇರುತ್ತಲ್ವ, ನಿಮ್ಮ ಕಡೆ ಏನು ಹೆಸರು ಇದಕ್ಕೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಮತ್ತು ಇದ್ರ ಹೆಸರು ಮಲಯಾಳದಲ್ಲಿ ನಮ್ಮ ಹಸ್ಬೆಂಡ್ ಏನೋ ಹೇಳಿದ್ರು, ಆದರೆ ನನಗೀಗ ಯೋಚನೆ ಇಲ್ಲ, ನನಗೆ ಗೊತ್ತಿಲ್ಲ ಇದು ಅದ್ರ ಹೆಸರು ಮರ್ತೋಗಿದೆ. ಏನೋ ಹೇಳಿದ್ರು ಹೆಸರು, ಆದರೆ ನನಗೆ ಮರ್ತೋಗಿದೆ ಇವಾಗ. ಎರಡರ ಹೆಸರು ಮಲಯಾಳದಲ್ಲಿ ಅವ್ರು ಏನೋ ಹೇಳಿದ್ರು, ಮಲಯಾಳದಲ್ಲಿ ಈ ಥರ ಇರುತ್ತೆ ನನ್ನ. ಅದು ನಿಮ್ಮ ಜೊತೆ ಹೇಳ್ಬೇಕು ಅಂತ ಇದ್ದೆ. ನೆನ್ನೆ ಈ ವ್ಲಾಗ್ ಮಾಡಬೇಕಿತ್ತು, ನೆನ್ನೆ ಸ್ವಲ್ಪ ಬಿಸಿ ಇದ್ದ ಕಾರಣ ನನಗೆ ವ್ಲಾಗ್ ಮಾಡಲಿಕ್ಕಾಗಿಲ್ಲ. ನೆನ್ನೆ ಇದ್ದರೆ ಅವರು ನಮ್ಮ ಹಸ್ಬೆಂಡ್ ನಮ್ಮ ಜೊತೆಲಿದ್ದರು, ಅವ್ರು ಹೇಳ್ಕೊಡ್ತಾಯಿದ್ರು. ಈಗ ಮರ್ತೋಗಿದೆ ಆಯಿತಾ? ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಇದನ್ನು ಹೇಳ್ಬೇಕಂತೇನಾದರೆ ಇವತ್ತೊಂದು ಸಣ್ಣ ವ್ಲಾಗ್ ಮಾಡೋಣ ಅಂತೇಳಿ ಮಾಡಿದ್ದು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಇವತ್ತು ಅಣ್ಣದ ಹೆಸರು ಏನು ಹೇಳ್ತಾರೆ ನಿಮ್ಮ ಕಡೆ ಅಂತ. ಓಕೆ ಗಾಯ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಉಂಟಲ್ವಾ, ಪ್ಲೀಸ್ ಕಮೆಂಟ್, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಮತ್ತು ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೇ ಬೇರೆ ಒಳ್ಳೆ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ, ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮತ್ತು ನೀವು ಸಿಗೋದು ಯಾವಾಗ ಗೊತ್ತಾ? ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತಾಯಿರಿ, ಓಕೆ? ನಾನು ನಿಮ್ಮ ಇವನ್ ಕವಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ, ಓಕೆ? ಬಾಯ್ ಗಾಯ್ಸ್.